ನೋಡಿ ಎಷ್ಟು ಮುತ್ತು ಮುತ್ತು ಥರ ಇದೆ, ಮುತ್ತು ಜೋಡಿಸ್ದಂಗಿದೆ ಸಂಡಿಗೆ ಎಲ್ಲ ದೊಡ್ಡಮ್ಮ. ಸಂಡಿಗೆ ಮಾಡಿರೋದು ಇವರೇ ನಮ್ಮ ಅಜ್ಜಿ. ವಿಧ ವಾತಾವರಣ, ಆದ್ರೆ ಈ ವಾತಾವರಣದ ಮಧ್ಯ ನನಗೆ ಏನು ಒಲೆನಲ್ಲಿ ಅಡಿಗೆ ತಿನ್ಬೇಕಂತ ಆಸೆ ಆಗ್ತಾ ಇದೆ. ಲೈಟ್ ಒಂದು ಸ್ನಾಕ್ಸ್ ಮಾಡೋಣ ಅಂತ ಹೇಳಿದ್ರು ಅಮ್ಮ, ಅದಕ್ಕೆ ಕೋಸಂಬರಿ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಗ್ಯಾಸಲ್ಲಿ ಮಾಡೋದು ನನಗೆ ಬೇಡ, ನನಗೆ ತೆರೆಸಲ್ಲಿ ಮಾಡಿ ಅಂತ ಹೇಳಿದೆ. ಹಾಗಾಗಿ ಪಾಪ ಇಮಿಡಿಯೇಟಾಗಿ ನಮ್ಮ ಮನೆ ಮೇನ್ ರೋಡ್ ಹೈವೇ ಪಕ್ಕದಲ್ಲೇ ಇರೋದ್ರಿಂದ ಎಲ್ಲ ಬರ್ರೆ ಆ್ಯಂಬುಲೆನ್ಸ್ಗಳು ಹೋಗ್ತಾ ಇರುತ್ತೆ, ತುಂಬ ವೆಹಿಕಲ್ ಡಿಸ್ಟರ್ಬೆನ್ಸ್ ಇದೆ. ಪೀಸ್ ಅಂತೂ ಇಲ್ವೇ ಇಲ್ಲ, ಮಿಡ್ ನೈಟಲ್ಲೂ ವೆಹಿಕಲ್ ಓಡಾಡ್ತಾ ಇರುತ್ತೆ, ಡೇನಲ್ಲೂ ಲೈಕ್ 24/7. ನೋಡಿ ನಬೈನ ಮಜವಾಗಿ ಕೋಸಂಬರಿ ತಿನ್ಬೋದು ಅಂತ ಹೇಳ್ತಾ ಇದ್ದಾನೆ. ಹಲೋ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಟು ಸಿಂಧುನಾಚಿ ಫ್ಯೂಷನ್ಸ್. ಎಲ್ಲ ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. ಇವತ್ತಿನ ಲಾಗಲ್ಲಿ ದೋಸೆ ಮಾಡೋದ್ರಿಂದ ನನ್ನ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬೇಗನೆ ಇದೆ, ವೀಕೆಂಡ್ ಆ್ಯಕ್ಚುಲಿ ಇದು. ಸೊ ನಾನು ಮೈಸೂರಿಗೆ ಹೋಗೋ ಒಂದು ಅರ್ಜೆಂಟಲ್ಲಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ನೆನ್ನೆ ನಾರ್ಮಲಾಗಿ ರಾಗಿ ದೋಸೆ ಮಾಡಿದ್ದೆ, ಅದ್ರದ್ದು ಸ್ವಲ್ಪ ಲೆಫ್ಟ್ ಓವರ್ ಬ್ಯಾಟರ್ಗೆ ಸ್ವಲ್ಪ ಕಲರ್ಫುಲ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ ರಾಗಿದು ದೋಸೆ ಇತ್ತಲ್ಲ, ಇಟ್ಟಿತ್ತಲ್ಲ, ಅದಕ್ಕೆ ಸ್ವಲ್ಪ ಇಲ್ಲಾಂದರೆ ನೆನ್ನೆನೂ ರಾಗಿ ದೋಸೆ, ಇವತ್ತು ರಾಗಿ ದೋಸೆ ಅಂದರೆ ಮನೇಲಿ ತಿನ್ನಲ್ಲ. ಸೊ ಅದಕ್ಕೆ ನೆನ್ನೆ ಮಾಡಿದ ರಾಗಿ ದೋಸೆಗೆ ಬದನೆಕಾಯಿ ಗೊಜ್ಜು ಮಾಡಿದೆ. ಸೊ ಇವತ್ತು ಮಾಡಿದ್ದಕ್ಕೆ ಪನ್ನೀರೆಲ್ಲ ಹಾಕಿಬಿಟ್ಟು, ಪನ್ನೀರು ಮತ್ತು ಈರುಳ್ಳಿ ಹಾಕಿ ಸ್ವಲ್ಪ ಸಖತ್ತಾಗಿ ತುಪ್ಪ ಹಾಕಿ ರೋಸ್ಟ್ ಮಾಡಿ ಪನ್ನೀರ್ ರೋಸ್ಟ್ ರಾಗಿ ದೋಸೆ ಮಾಡಿಕೊಡ್ತಾಯಿದ್ದೀನಿ. ನೋಡೋಕ್ಕೆ ಎಷ್ಟು ಕಲರ್ಫುಲ್ಲಾಗಿದೆಯೋ, ತಿನ್ನೋಕ್ಕೂ ಅಷ್ಟೇ ಅಂದರೆ ಅಷ್ಟೇ ಕಲರ್ಫುಲ್ಲಾಗಿದೆ. ನಬ್ಬಾಯಿಗಂತೂ ಸಖತ್ ಇಷ್ಟ ಆಯಿತು. ಆ್ಯಂಡ್ ನನಗೂ ಕೂಡ, ಯಾಕೆಂದರೆ ನಾನು ಸ್ವಲ್ಪ ಚಟ್ನಿ ಮಾಡಿದ್ದೆ, ಆಮೇಲಿಂದ ಉಪ್ಪು ಸಾಂಬಾರು ಖಾರ ಇರುತ್ತಲ್ಲ, ಹಸಿಮೆಣಸಿನ್ಕಾಯಿ ಚಟ್ನಿ ಖಾರ ಅದನ್ನೂ ಇತ್ತು, ಜೊತೆಗೆ 1-2 ಪೀಸ್ ಪಪ್ಪಾಯ. ಇದಿಷ್ಟು ಕೂಡ ನಂದು ಬ್ರೇಕ್ಫಾಸ್ಟ್ ಆಗಿತ್ತು. ನಬೈನ ಕರ್ಕೊಂಡು ನಾನು ಮೈಸೂರಿಗೆ ಹೋಗೋದಿತ್ತು. ಸೊ ಹಾಗಾಗಿ ಅವನಿಗೆ ಫಸ್ಟ್ ಬ್ರೇಕ್ಫಾಸ್ಟ್ ಕೊಟ್ಟೆ. ಅವನಂತೂ ಡಬಲ್ ಥಮ್ಸ್ ಅಪ್ ತೋರಿಸಿ, ಮಾಮ್ ಇಟ್ಸ್ ಆಸಮ್ ಅಂತ ಹೇಳ್ತಾ ಇದ್ದಾನೆ. ಚೀಸ್ ಹಾಕೋ ಪ್ಲ್ಯಾನ್ ಬಂದುಬಿಟ್ಟು ನಚ್ಚಿದು, ಪನ್ನೀರ್ ಹಾಕೋ ಪ್ಲ್ಯಾನ್ ಬಂದುಬಿಟ್ಟು ನಂದು. ಸೊ ಎರಡೂ ಸೇರಿ ಬ್ರೇಕ್ಫಾಸ್ಟ್ ಅಂದು ಯಮ್ ಆಗಿತ್ತು. ಸೊ ಮೈಸೂರಲ್ಲಿ ಕೆಲಸ ಆಯಿತು. ಸೊ ಇವತ್ತು ನಾನು ಮೈಸೂರಿಗೆ ಹೋಗಿರೋದನ್ನ ನಿಮಗೊಂದು ಸ್ಪೆಷಲ್ ಡಿಶಸ್ನ ಹೇಳ್ಕೊಡ್ತೀನಿ. ಅಕ್ಕಿ ಸಂಡಿಗೆ ಮಾಡೋದು ಹೇಗೆ ಅಂತ. ಅದು ಒಲೆಯಲ್ಲಿ ಮಾಡಿರೋದು, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನುಣ್ಣಗೆ ರುಬ್ಕೊಳ್ಳೋದು, ದೋಸೆ ಹಿಟ್ಟು ಮಾಡ್ತದಲ್ಲ ಆಗ. ಇದು ಅಕ್ಕಿ ಉಣಿ ಹಾಕಿದಾಗ ಒಂಚೂರು ಈರುಳ್ಳಿ, ಒಂಚೂರು ಕರಿಬೇವಿನ ಸೊಪ್ಪು ಹಾಕಿ ಮಾಡಿಬಿಡೋದು. ಉಣಿ ಹಾಕಿ ಎಷ್ಟು ದಿವಸ? 2 ದಿವಸ, 1-2 ದಿನ. 1 ದಿವಸ ಮಡಗ್ತು, ತಿರ್ಗಾ ಸಾಯಂಕಾಲಕ್ಕೆ ಮಾಡ್ಕೊಳ್ಳೋದು. ಈಗ ಇದನ್ನು ಕಾಯಿ ಕುದ್ದಿರೋ ಬಿಸಿನೀರಿಗೆ ಇದನ್ನು ಹಾಕೊಳ್ಳೋದು. ಈರುಳ್ಳಿ ಹಾಕ್ಕೊಂಡು ಮರಳ ನೀರಿಗೆ ಎಷ್ಟು ಬೇಕು ಅಷ್ಟು ತಕ್ಕೊಂಡು ಹಿಂಗೆ ಹಾಕಿ ಕೈ ಆಡ್ತಾ ಇದ್ದರೆ ಅದು ಗಟ್ಟಿ ಆಯ್ತದೆ. ಆಮೇಲೆ ಬೆಳಗ್ಗೆಗೆ ಬಿಸಿಲು ಬಂದಾಗ ಹಾಕ್ಕೊಳ್ಳೋದು. ನಮ್ಮ ಅಜ್ಜಿ ಮಾಡೋ ಅಕ್ಕಿ ಸಂಡಿಗೆ ತುಂಬ ಅಂದರೆ ತುಂಬ ಫೇವ್ರೇಟ್ ಎಲ್ಲರಿಗೂ. ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೇಳ್ತಾರೆ ಹೇಗೆ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತು, ನಾನು ಲಾಸ್ಟ್ ಲಾಗಲ್ಲಿ ಹೇಳಿದೆ, ನಮ್ಮ ಮನೇಲಿ ಸಂಡಿಗೆ ಮತ್ತು ರಾಗಿ ಹಪ್ಪಳ ಮತ್ತು ಹಪ್ಪಳನ ನಾವು ಸೇಲ್ ಮಾಡ್ತೀವಿ ಅಂತ ಹೇಳಿಬಿಟ್ಟು. ಸೊ ಆ್ಯಕ್ಚುಲಿ ಇದನ್ನು ಅವರು ತುಂಬ ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಅದೇ ಪಾತ್ರೆ, ಅದೇ ಮೆಷರ್ಮೆಂಟು, ಅದೇ ಇದು. ಸೊ ಇದರಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, 1 ದಿನ ಮುಂಚೆ ಪೂರ್ತ ಅಕ್ಕಿಗೆ ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಹಾಕಿ ನೆನೆಸಿದ್ದಾರೆ. ಅದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದಾರೆ. ರುಬ್ಬಿರೋ ಹಿಟ್ಟನ್ನು ಒಂದು ಪಾತ್ರೆಯಲ್ಲಿ ನೀರನ್ನ ಬಿಸಿ ಆಗೋಷ್ಟು ಕುದಿಯೋ ಥರ ಇಟ್ಬಿಟ್ಟು, ಆ ಕುದಿಯೋ ನೀರಿಗೆ ಈ ರುಬ್ಬಿರೋ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ರುಬ್ಬಿರೋ ಹಿಟ್ಟನ್ನ ಹಿಂಗೆ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಒಂದು 10-15 ನಿಮಿಷ ಅದನ್ನು ತಿರುಗಿಸ್ತಾ ಇರಬೇಕು. ಒಂದು ಸ್ವಲ್ಪನೂ ಅದು ಅಂದರೆ ಲೈಕ್ ನಿಮಗೆ ಗಂಟು ಥರ ಅನಿಸ್ಬೋದು, ಬಟ್ ಅದು ಗಂಟು ಆಗಿರಲ್ಲ. ಅಂದರೆ ಲೈಕ್ ನೀವು ತಿರುಗಿಸ್ತಾನೆ ಇರಬೇಕು, ಒಬ್ಬರು ಹಾಕಬೇಕು, ಒಬ್ಬರು ತಿರುಗಿಸ್ಬೇಕು. ಸೊ ಅವರು ಇದೇ ಪಾತ್ರೆನ ತುಂಬ ವರ್ಷದಿಂದ ಇಟ್ಕೊಂಡಿದ್ದಾರೆ. ಅಂದರೆ ಅವ್ರಿಗೆ ಅದು ಕರೆಕ್ಟು ಲೈಕ್ ಅವ್ರಿಗೆ ಒಂದು ಸೆಟಲ್ ಅಂತ ಇರಬೇಕು, ಆ ಥರ ಅದೇ ಡಬ್ರಿ. ಹಾಗಾಗಿ ಅವ್ರು ಅದೇ ಡಬ್ರಿನೇ ಯೂಸ್ ಮಾಡ್ತಾರೆ. ಅದಕ್ಕೆ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಅದನ್ನು ಯೂಸ್ ಮಾಡೋದು. ಯಾಕೆ ಅಂತ ಹೇಳಿದ್ರೆ, ಲೈಕ್ ನಾವು ಹಿಂದಿನ ದಿನವೇ ಎಲ್ಲ ಹಾಕಿ ಸೆಟಪ್ ಮಾಡಿ ಇಟ್ಬಿಟ್ರೆ ಬೆಳಗ್ಗೆಗೆ ನಿಮಗೆ ಬಿಸಿಲು ಬರೋಕ್ಕಿಂತ ಮುಂಚೆನೇ ಅರ್ಲಿ ಮಾರ್ನಿಂಗ್ ಹಾಕೋದ್ರಿಂದ ನಿಮ್ಗೆ ಒಳ್ಳೆ ಲೈಕ್ ಬೇಗ ಒಣಗುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ಬಿಸಿಲಾದರೆ ಟೆರೇಸಲ್ಲಿ ಕುತ್ಕೊಳಕ್ಕಾಗಲ್ಲ ಅಲ್ವಾ, ಹಾಗಾಗಿ. ಸೊ ನಿಮಗೆ ಆದಷ್ಟು ಸ್ವಲ್ಪ ಉಪ್ಪನ್ನ ಕಡಿಮೆನೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಏಕೆಂದರೆ ಅಕ್ಕಿ ಸಂಡಿಗೆ ಅಲ್ವಾ, ನೀವು ಸಾಂಬಾರು ಗಿಂಬಾರ್ ಜೊತೆ ಎಲ್ಲ ತಿನ್ನೋವಾಗ ಅದೊಂಥರ ಸಖತ್ತಾಗಿರೋ ಫ್ಲೇವರ್ ಬರುತ್ತೆ.
ಈಗ ಇದರಲ್ಲಿ ಅವ್ರು ಏನೂ ಹಾಕಿಲ್ಲ, ಜಸ್ಟು ಅಕ್ಕಿ ಮತ್ತು ಈರುಳ್ಳಿ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕಿ ನೆನೆಸಿರೋ ಅಂಥ ಇದನ್ನು ಒಂದಿನ ಪೂರ್ತಿ ನೆನೆಸಿದ್ದಾರೆ. ಅದನ್ನು ರುಬ್ಬಿರೋ ಹಿಟ್ಟನ್ನು ಬಿಸಿ ಕುದಿಯೋ ನೀರಿಗೆ ಇದನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ ಅಷ್ಟೇನೆ. ನೆಕ್ಸ್ಟು ನಾವೇನು ಮಾಡೋದಂತ ಹೇಳಿದ್ರೆ ಇದನ್ನು ಹಾಗೆ ಮುಚ್ಚಿಟ್ಬಿಟ್ರು ಅವರು, ಇನ್ನೇನು ಮಾಡಲಿಲ್ಲ. ಚೆನ್ನಾಗಿ ಗಂಜಿ ಥರ ಮಾಡಿಬಿಟ್ಟು ಅದನ್ನು ಫುಲ್ಲು ಓವರ್ ನೈಟ್ ಇಟ್ಬಿಟ್ಟು ಬೆಳಿಗ್ಗೆನೇ ಎದ್ದು ನಾವೆಲ್ಲ ಎದ್ದೇಳೋಕ್ಕಿಂತ ಮುಂಚೆನೇ ಅವ್ರು ಆಲ್ರೆಡಿ ಅದೆಲ್ಲ ಒಂದು ಸಣ್ಣ ಪಾತ್ರೆಗೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ರು. ಜೀರಿಗೆ ಮತ್ತೆ ಬಿಳಿ ಎಳ್ಳು ಇದು ರೋಸ್ಟ್ ಮಾಡಿರೋದ ಹಂಗೆ ಮಾಡಿರೋದ? ಏನು ಇಲ್ಲ, ಹಂಗೆ ಹುರಿದಿರಲ್ಲ, ಏನಿಲ್ಲ. ಅದು ದೊಡ್ಡ ಡಬ್ರಿನ ಒಂದು ಸಣ್ಣ ಡಬ್ರಿಗೆ ಹಾಕ್ಕೊಂಡಿದ್ದಾರೆ. ಒಂದು ಚಿಕ್ಕ ಪಾತ್ರೆನಲ್ಲಿ ಹಾಕ್ಕೊಂಡು ಅದಕ್ಕೆ ಬರೀ ಏನೂ ಹಾಕಿಲ್ಲ, ಬಿಳಿ ಎಳ್ಳು ಮತ್ತು ಜೀರಿಗೆ ಅಷ್ಟನ್ನು ಹಾಕಿ ಮಿಕ್ಸ್ ಮಾಡಿದ್ದಾರೆ. ರಾತ್ರಿಯೇ ಉಪ್ಪು ಹಾಕಿರೋದ್ರಿಂದ ಅದಕ್ಕೇನು ಉಪ್ಪೇನು ಹಾಕ್ಕೊಂಡಿಲ್ಲ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ. ಮಿಕ್ಸ್ ಮಾಡಿಬಿಟ್ಟು ಈ ಥರ ಒಂದು ಚಾಪೆ ಮೇಲೆ ಬಿಳಿ ಪಂಚೆ ಹಾಕ್ತಾ ಇರೋದು. ಸೊ ಬಿಸಿಲು ಆಲ್ರೆಡಿ ನಾನು ಹೇಳ್ದಂಗೆ ಬೆಳಿಗ್ಗೆನೇ ಹಾಕಿದ್ದಾರೆ, ಬೆಳಗ್ಗೆ ಅಂದರೆ ಒಂದು 6:30 7 ಗಂಟೆ ಆ ಥರ. ಸೊ ನೀವೇ ನೋಡ್ಬೋದು ಎಳೆ ಬಿಸಿಲಲ್ಲಿ ಹಾಕ್ತಾ ಕೂತಿದ್ದಾರೆ. ಲೈಕ್ ವಿತಿನ್ 1 ಅವರಲ್ಲಿ ಅದೆರಡು ಡಬ್ರಿ ಫುಲ್ ಹಾಕ್ಬಿಟ್ಟಿದ್ದಾರೆ ನೋಡಿ, ಅಲ್ಲಿ ಕಾರ್ನರಲ್ಲಿ ಇಟ್ಟಿದ್ದಾರೆ ಆ ಡಬ್ರಿ ಫುಲ್ಲು. ಇದ್ರ ಜೊತೆಗೆ ನಮ್ಮ ಮಮ್ಮಿನೂ ಕೂಡ ಸಾಥ್ ಕೊಟ್ಟಿದ್ದಾರೆ. ಇಬ್ಬರು ಸೇರಿಕೊಂಡು ಚೆನ್ನಾಗಿ ಬೇಗ ಮಾಡಿದ್ರು. ನಮ್ಮ ಮಮ್ಮಿ ಒಂದು ಸ್ವಲ್ಪ ಹಾಕಿದ ತಕ್ಷಣ ಅವ್ರಿಗೆ ನನ್ನ ತಮ್ಮನ ಮಕ್ಕಳೆಲ್ಲ ಕರಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಹಾಗಾಗಿ ಅವ್ರು ಹೊರ್ಟೋದ್ರು. ಆಮೇಲೆ ನಮ್ಮ ಅಜ್ಜಿನೇ ಒಬ್ಬರೇ ಕುತ್ಕೊಂಡು ಎಲ್ಲ ಕ್ಲೀನಾಗಿ ಕುತ್ಕೊಂಡು ಮಾಡಿದ್ದಾರೆ. ಅವ್ರನ್ನ ಕೇಳಿದ್ರೆ ಇದೆಲ್ಲ ನಿಂಗೆ ಹಾಕಕ್ಕೆ ಬೋರ್ ಆಗಲ್ವ ಅಂದರೆ ನನಗೆ ಇದೇ ಇಷ್ಟ, ಇದೇ ಮಾಡೋಕ್ಕೆ ಸಂತೋಷ ಅಂತ ಹೇಳ್ತಾರೆ. ಸೊ ಅವ್ರಿಗೆ ಖುಷಿ, ಯಾಕೆ ಅವ್ರು ಇದೇ ಥರ ಗಾರ್ಡನ್ ಕೆಲಸನೂ ಮಾಡ್ಕೊಂಡು ಕೂತಿರ್ತಾರೆ, ಬೇಡ ಅಂದರೂ ಕೇಳಲ್ಲ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಮುತ್ತು ಪೋಣಿಸ್ದಂಗೆ ಇದೆ. ಇದು ಸಂಡಿಗೆ ಅಂತ ಹೇಳ್ಬೋದು, ನೀವೇ ನೋಡ್ತಾ ಇರ್ಬೋದು. ಎಷ್ಟು ನನಗಂತೂ ಇದನ್ನು ಒಂದು 2-3 ಅವರ್ ಆದಮೇಲೆ ಒಂದು 11 ಗಂಟೆ 12 ಗಂಟೆ ಆದಮೇಲೆ ಹೋಗೋದು ಒಂದೊಂದನ್ನೇ ಕಿತ್ಕೊಳೋದು ತಿನ್ನೋದು ಮಾಡ್ತಾಯಿದ್ದೆ. ನಾನು ಚಿಕ್ಕವಳಿರೋವಾಗಲೂ ಕೂಡ ಹಾಗೆ ಮಾಡ್ತಾಯಿದ್ದೆ, ಹೋಗೋದು ನನ್ನ ತೆಗಿಯೋದು. ಆಮೇಲೆ ಇದನ್ನು ಪಂಚೆಯಿಂದ ಬಿಡಿಸ್ತಾರೆ ನೋಡಿ, ಅದಂತೂ ನೋಡೋಕೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಆ ವಿಡಿಯೋನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನ್ನ ಮಗ ಬಂದ ತಕ್ಷಣ ಅವನು ನೋಡ್ತಾ ಇದ್ದಾನೆ, ವಾವ್ ಏನು ಸಖತ್ತಾಗಿದೆ ಇದು, ಏನು ಮಮ್ಮಿದು ಅಂತ ಕೇಳ್ತಾ ಇದ್ದಾನೆ. ಜೀರಿಗೆ ಎಳ್ಳು ನನಗೆ ಚಂದ ತಿಂದ್ರೆ ಹಂಗೆ ನೋ ಎಂಟ್ರಿ ಅಲೌಡ್ ಟು ಈಟ್ ಎಷ್ಟು ಚೆನ್ನಾಗಾಗಿದೆ ಅಂದರೆ, ಓ ಮೈ ಗಾಡ್. ಬೆಳಿಗ್ಗೆ ಅಂತೂ ನೋಡಿ ನಾ ತಿನ್ನಲೂಬಹುದು. ಹಿಂಗೆ ಕಿತ್ತಿ ಇಲ್ಲಿ ತೋರಿಸಿಲ್ಲಿ ವಾತಾವರಣ. ಆದರೆ ಈ ವಾತಾವರಣದ ಮಧ್ಯ ನನಗೆ ಏನು ಒಲೆನಲ್ಲಿ ಅಡುಗೆ ತಿನ್ಬೇಕಂತ ಆಸೆ ಆಗ್ತಾ ಇದೆ. ಲೈಟಾಗಿ ಒಂದು ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿದ್ರು ಅಮ್ಮ, ಅದಕ್ಕೆ ಕೋಸಂಬರಿ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಗ್ಯಾಸಲ್ಲಿ ಮಾಡೋದು ನನಗೆ ಬೇಡ, ನನಗೆ ತೆರೆಸಲ್ಲಿ ಮಾಡಿ ಅಂತ ಹೇಳಿದೆ. ಹಾಗಾಗಿ ಪಾಪ ಇಮಿಡಿಯೇಟಾಗಿ ಏನಿಟ್ಟು ಹಾಕಿದ್ದೀರಾ ಒಮ್ಮೆ ಎಣ್ಣೆ ತಾರೆ ಬಂಡಿ. ಓಕೆ, ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದಾರೆ. ನೆನೆಸಿರುವಂಥ ಕೋಸಂಬರಿ ಆಲ್ಮೋಸ್ಟ್ 2 ಅವರಿಂದ ನೆನೆಸಿದ್ದಾರೆ. ನಿಂಬೆಹಣ್ಣು, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಮತ್ತು ಸ್ವಲ್ಪ ಮೆಣಸು ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಒಗ್ಗರಣೆಗೆ ಉಪ್ಪು, ಇಂಗು. ಎಣ್ಣೆ ಕಾಯ್ದಿದೆ, ಸಾಸಿವೆಯಿಂದ ಸ್ಟಾರ್ಟ್ ಮಾಡೋಣ. ಹೇಳ್ತಾ ಇದೆ. ಕಚ್ ಕರಿಬೇವು ಹಾಕ್ಬಿಡಿ. ಆಗೋಯ್ತು ಮಿಕ್ಸ್.
ಬಿಸಿ ಚಂದ ಮಾಡಾಯ್ತು ನೀರಿದ್ಯಾ ನಮ್ಮ ಮನೆ ಮೇನ್ ರೋಡ್ ಹೈವೇ ಪಕ್ಕದಲ್ಲೇ ಇರೋದ್ರಿಂದ ಎಲ್ಲ ಬರೇ ಆ್ಯಂಬುಲೆನ್ಸ್ಗಳು ಹೋಗ್ತಾ ಇರುತ್ತೆ, ತುಂಬ ವೆಹಿಕಲ್ ಡಿಸ್ಟರ್ಬೆನ್ಸ್ ಇದೆ. ಪೀಸ್ ಅಂತೂ ಇಲ್ವೇ ಇಲ್ಲ. ಮಿಡ್ ನೈಟಲ್ಲೂ ವೆಹಿಕಲ್ ಓಡಾಡ್ತಾ ಇರುತ್ತೆ, ಡೇನಲ್ಲೂ ಲೈಕ್ 24/7. ಅಟ್ಲೀಸ್ಟ್ ಇಲ್ಲಿ ಮಜಾ ಆಗಿ ಕೋಸಂಬರಿ ತಿನ್ಬೋದು ತಾನೆ. ನೋಡಿ ನಬೈನ ಮಜವಾಗಿ ಕೋಸಂಬರಿ ತಿನ್ಬೋದು ಅಂತ ಹೇಳ್ತಾ ಇದ್ದಾನೆ. ಇಲ್ಲ ಕಣ್ಣ ಶುಂಠಿ ಹಾಕ್ಬೇಕಾಗಿತ್ತು. ಶುಂಠಿ ಆಯ್ತಲ್ಲಿ ತರೋರು ಯಾರು ಹೋಗಿ ಹಾಕು ಬಿಡಮ್ಮ, ಎಷ್ಟಾಗ್ತಾ ಇದ್ದೀರಾ? ಸಾಕು ಅಯ್ಯೋ. ಟೀ ಮತ್ತೆ ಇದು ರೆಡಿ. ಓ ನಮ್ಮಮ್ಮ ಮಾಡಿಕೊಟ್ಟಿದ್ದಾರೆ ಬೌಲ್ ಆಫ್ ಸಲಾಡ್ ಮತ್ತು ಟೀ ಕೊಟ್ಟಿದ್ದಾರೆ ಕಾಂಬಿನೇಷನ್. ನೀವು ಯಾರಾದರೂ ಕೋಸಂಬರಿ ಜೊತೆ ಟೀ ಕುಡ್ದಿದ್ದೀರಾ ಹೇಳಿ ಕಾಂಬಿನೇಷನ್. ನಾನಂತೂ ವಡಾ ಬೋಂಡ ಜೊತೆ ತೊಗೋತೀನಿ, ಟೀ ಜೊತೆ ನಾನು ಯಾವತ್ತೂ ತೊಗೊಂಡಿಲ್ಲ. ಇವತ್ತು ಕುಡಿತಾ ಇದ್ದೀನಿ, ತಿಂತಾ ಇದ್ದೀನಿ ಟೀ ಮತ್ತು ಕೋಸಂಬರಿ. ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ, ನೀವು ಕೂಡ ಹೇಳಿ. ನಿಜವಾಗ್ಲೂ ತುಂಬ 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 ಚೆನ್ನಾಗಿದೆ. ವೆಜ್ ಹೇಳೋ ಮಜಾನೇ ಬೇರೆ ಆಗಿದೆ, ಸೂಪರಾಗಿದೆ. ನಾನು ನಮ್ಮ ಮಮ್ಮಿಗೆ ಹೇಳಿದ್ದೀನಿ ಇವತ್ತು ಯಾವತ್ತು ಅಮ್ಮ ಪೌರ್ಣಮಿ, ಇವತ್ತಾ ನಾಳೆನಾ? ಅವ್ರು ತೆರೆಸಲ್ಲೇ ಬೆಳದಿಂಗಳು ಊಟ ಮಾಡೋಣ. ಹಾಂ, ಇವತ್ತು ನಮ್ಮ ಮಮ್ಮಿಗೆ ಹೇಳಿದ್ದೀನಿ ಟೀ ಕಾಫಿ ಎಲ್ಲ ಕುಡಿಯೋನು, ವಡೆ ಏನೋ ಬಜ್ಜಿ ಪುರಿ ಒಗ್ಗರಣೆ ಇಂಥದ್ದು ಮಾಡಿ ಅಷ್ಟೇ ನಾನು ಟೀ ಕುಡಿಯೋದು. ಇವತ್ತು ಕೋಸಂಬರಿ ಜೊತೆ ಟೀ ಕುಡಿತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ಸೊಕ್ಕೋದಾಗಿದೆ ಕಾಂಬಿನೇಷನ್. ನೀವು ಯಾರಾದ್ರೂ ಈ ಥರ ಟ್ರೈ ಮಾಡಿದ್ರಾ ಹೇಳಿ. ಮೇಲೆ ಹೋಗ್ಬಿಟ್ಟು ಸಂಡಿಗೆ ಎಲ್ಲ ಒಣಗಾಕಿದ್ದೀವಿ. ಎರಡೂ ಮನೆಗೆ ಹೋಗೋದಕ್ಕೆ ಈ ರೀತಿ ಸ್ಟೇರ್ಸ್ ಇದೆ. ಸೊ ಈಗ ಮೇಲೆ ಹೋಗ್ಬಿಟ್ಟು ಅಲ್ಲಿ ಮೇಲ್ಗಡೆ ಒಣಗಾಕಿದ್ದಾರೆ. ಬನ್ನಿ ಅದನ್ನು ತೋರಿಸ್ಕೊಂಡು ಬರ್ತೀನಿ. ನನ್ನ ಕಾರು ಬಿಸಿಲಲ್ಲಿ ಒಣಗ್ತಾ ಇದೆ, ಬಟ್ ಬಿಸಿಲೇನು ಅಷ್ಟಿಲ್ಲ, ಮೋಡನೇ ಇದೆ. ಫುಲ್ ತೆರೆಸಿ ಅವುಗಳೇ ನನಗೆ ಎಷ್ಟು ಮುತ್ತು ಥರ ಇದೆ, ಮುತ್ತು ಜೋಡಿಸ್ದಂಗಿದೆ ಸಂಡಿಗೆ ಅಲ್ಲ ದೊಡ್ಡಮ್ಮ. ಸಂಡಿಗೆ ಮಾಡಿರೋದು ಇವರೇ ನಮ್ಮ ಅಜ್ಜಿ. ಇದಾಗಿತ್ತು ನನ್ನ ಇವತ್ತಿನ ಡೇ 1 ಲಾಗ್ ಇನ್ ಮೈಸೂರಲ್ಲಿ ನಮ್ಮ ಅಜ್ಜಿ ಕೈ ರುಚಿ ಜೊತೆಗೆ. ಸೊ ನಾಳಿನ ಲಾಗಲ್ಲಿ ನಿಮಗೆ ಮತ್ತೆ ರಾಗಿ ಹಪ್ಪಳ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.